ಕಾಂಗ್ರೆಸ್ ಬಿಜೆಪಿ ವಿರೋಧಿ ಪಕ್ಷಗಳೆಲ್ಲ ಬೆಂಗಳೂರಿನಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಈ ಬಾರಿ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಸೋಲಿಸಬೇಕು ಅನ್ನುವಂತಹ ಒಂದು ಉದ್ದೇಶಕ್ಕೆ ಸಭೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರು ಅಂತ ಹೇಳಿದರೆ ನರೇಂದ್ರ ಮೋದಿಜಿ. ಭಾರತಕ್ಕೆ ಇಡೀ ವಿಶ್ವದಲ್ಲಿನೇ ಒಂದು ಗೌರವವನ್ನು ತಂದುಕೊಟ್ಟಂತಹ ಬಡವರ ಕಣ್ಮಣಿ, ದೀನದಲಿತರ ಕಣ್ಮಣಿ. ಇಡೀ ದೇಶದಲ್ಲಿ ಏರ್ಪೋರ್ಟ್ಗಳು, ಇಡೀ ದೇಶದಲ್ಲಿ ಬಡವರಿಗೆ ಮನೆಗಳಿಗೆ ಶೌಚಾಲಯಗಳು, ರೈತರ ಅಕೌಂಟ್ಗೆ ಕಿಸಾನ್ ಸನ್ಮಾನ್ ನಿಧಿ, ಮನೆ ಮನೆಗೆ ಹಳ್ಳಿಗಳಿಂದ ಹಿಡ್ಕೊಂಡು ನಗರಗಳ ಪಟ್ಟಣಗಳ ಎಲ್ಲರ ಮನೆಗಳಿಗೆ ಕುಡಿಯುವ ನೀರನ್ನು ಕೊಟ್ಟಂತಹ 81 ಕೋಟಿ ಜನರಿಗೆ ಪ್ರತಿ ಒಬ್ಬರಿಗೆ 5 ಕೆಜಿ ಅಂತೆ ಅಕ್ಕಿ ನೀಡ್ತಾ ಇರ್ತಕ್ಕಂತಹ ಎಲ್ಲ ವಿಚಾರಗಳಲ್ಲಿ ಇವತ್ತು ಇಡೀ ದೇಶದ ಎಕಾನಮಿ ಪ್ರಪಂಚದಲ್ಲಿನೇ ನಂಬರ್ 1 ಎಕಾನಮಿ ಆಗ್ತಾ ಇದೆ. ಪ್ರಪಂಚದ ಯಾವುದೇ ದೇಶ ತೆಗೆದುಕೊಳ್ಳಿ, ನರೇಂದ್ರ ಮೋದಿಜಿ ನಮ್ಮ ದೇಶಕ್ಕೆ ಬರಬೇಕು, ನರೇಂದ್ರ ಮೋದಿಜಿ ನಮ್ಮ ದೇಶಕ್ಕೆ ಬರಬೇಕು ಅಂತ ಹೇಳಿ ಸ್ವಾಗತವನ್ನು ಕೋರ್ತಾ ಇದ್ದಾವೆ. ಅಂತಹ ಒಬ್ಬ ಧೀಮಂತ ನಾಯಕ ಪ್ರಪಂಚದಲ್ಲಿ ಯಾರು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿ. ಯಾವುದೇ ಡೌಟ್ ಬೇಡ, ಯಾವುದೇ ಸಂಶಯ ಬೇಡ, ಅನುಮಾನ ಬೇಡ, ಶಂಕೆ ಬೇಡ. ಮತ್ತೊಂದು ಸಾರಿ 3ನೇ ಬಾರಿಗೆ ನಮ್ಮ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ, NDAಗೆ ಬರುತ್ತೆ. ಯಾವುದೇ ಅನುಮಾನ ಬೇಡ. 350 ಸೀಟ್ಗಿಂತ ಹೆಚ್ಚು ಸೀಟ್ಗಳು ಬಿಜೆಪಿಗೆ, NDAಗೆ ಬರೋದಿದೆ. ನಾನು ಕೇಳ್ತೇನೆ, ನಿಮ್ಮ UPAಯ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ರಾಹುಲ್ ಗಾಂಧಿನ, ನಿತೀಶ್ ಕುಮಾರ, ಮಮತಾ ಬ್ಯಾನರ್ಜಿನ? ಯಾರು? ಇದನ್ನು ಹೇಳಿ. ನೀವು ನಾಳೆ ಬರ್ತೀರಲ್ಲ, ನಿಶ್ಚಯ ಮಾಡ್ತೀರಾ ನಿಮ್ಮ ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಯಾರು ಅಂತ? ಆ ತಾಕತ್ತಿದೆಯಾ? ಇಲ್ಲಿ ಯಾಕಪ್ಪ ಮಾಡ್ತಾ ಇದ್ದಾರೆ ಮೀಟಿಂಗ್ ಅನ್ನ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ, ಇದು ATM ಸರ್ಕಾರ, ATM ಸರ್ಕಾರ. ಅದಕ್ಕೆ ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ಆಲ್ರೆಡಿ ಮುಳುಗಿದೆ. ವರ್ಗಾವಣೆ ದಂಧೆ, ಮಂತ್ರಿಗಳಲ್ಲಿ ಸ್ಪರ್ಧೆ ನಿರ್ಮಾಣ ಆಗಿದೆ. ನಾನು ಹೇಳಿದಂಥ ವ್ಯಕ್ತಿ ವರ್ಗಾವಣೆ ಆಗಬೇಕು, ನಾನು ಹೇಳಿದಂಥ ವ್ಯಕ್ತಿ ವರ್ಗಾವಣೆ ಆಗಬೇಕು, ಈ ಪೋಸ್ಟಿಗೆ ನಾನು ಹೇಳಿದಂಥ ವ್ಯಕ್ತಿ ಬೇಕು, ಇಂಥ ಪೋಸ್ಟ್ಗೆ ನಾನು ಹೇಳಿದಂಥ ವ್ಯಕ್ತಿ ಬೇಕು ಅಂತೇಳಿ ಸ್ಪರ್ಧೆ ನಿರ್ಮಾಣ ಆಗಿದೆ. ಇದೊಂದು ATM ಸರ್ಕಾರ. ಹಾಗಾಗಿ ನಾನು ಸವಾಲ್ ಹಾಕ್ತೇನೆ, ಅಕಸ್ಮಾತ್ ನಿಮಗೆ ಧೈರ್ಯ ಇದ್ರೆ, ನಿಮಗೆ ಆ ಧೈರ್ಯ ಇಲ್ಲ, ನರೇಂದ್ರ ಮೋದಿಜಿ ವಿರುದ್ಧ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ ಸ್ಪಷ್ಟವಾಗಿ. ಆ ಧೈರ್ಯ ಇಲ್ಲ, ಆ ಥರ ಅಭ್ಯರ್ಥಿ ಇಲ್ಲ. ಹಾಗಾಗಿ ಜನ ಸ್ಪಷ್ಟವಾಗಿ ನಿರ್ಧಾರ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿಜಿನೇ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗಬೇಕು ಮತ್ತೊಮ್ಮೆ. ಇಡೀ ವಿಶ್ವದಲ್ಲಿ ಭಾರತ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ, ಗೌರವ ಸಿಗ್ತಾ ಇದೆ.